ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಲ್ಲೇಶ್ ಜೆ ರೇಷ್ಮೆರಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 2ನೇ ಜ್ವರ ಎದ್ದು 3ನೇ ದಿವಸ. ಇವತ್ತು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತೇಳಿದ್ರೆ, ಹುಳುಗಳನ್ನು ಪ್ರತಿ ದಿವಸ ನಾವು ಹುಳುಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಥಳಾವಕಾಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮೊದಲಿಗೆ ಮಾಡ್ತೀವಿ. ಹುಳುಗಳನ್ನು ಪ್ರತಿ ದಿವಸ ತೆಳುವಾಕೊಳ್ತಕ್ಕಂಥದ್ದು, ಹುಳುಗಳಿಗೆ ಸರಿಯಾದ ಸ್ಥಳಾವಕಾಶವನ್ನು ಕೊಡಬೇಕು. ಬೇಸಿಗೆ ಕಾಲದಲ್ಲಿ ಆದಷ್ಟು ಹುಳುಗಳನ್ನು ತೆಳುವಾಗಿ ಇಡಬೇಕಾಗುತ್ತೆ. ಅದಾದಮೇಲೆ ಇವತ್ತು 2ನೇ ಜ್ವರ ಎದ್ದು 3ನೇ ದಿವಸ ಆಗಿರೋದ್ರಿಂದ ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಜ್ವರಕ್ಕೆ ಹೋಗ್ತಕ್ಕಂಥ ಸಮಯ, ಮತ್ತು 3ನೇ ಜ್ವರಕ್ಕೆ ಹೋಗ್ತಕ್ಕಂಥ ಸಮಯ. 3ನೇ ಜ್ವರದಲ್ಲಿ ಕುಳಿತಿರ್ತಕ್ಕಂಥ ಹುಳುಗಳಿಗೆ ಸುಣ್ಣವನ್ನು ಕೊಡಬಾರ್ದು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು, ಯಾಕಪ್ಪ ಸುಣ್ಣವನ್ನು ಕೊಡಬಾರ್ದು ಅಂತೇಳಿದ್ರೆ, ಈ ಸಮಯದಲ್ಲಿ ಬೇಸಿಗೆ ಕಾಲದಲ್ಲಿ ಹುಳುಗಳು ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಜೊತೆಗೆ ಹ್ಯುಮಿಡಿಟಿ ಕಡಿಮೆ ಇರುತ್ತೆ. ಆ ಉದ್ದೇಶದಿಂದ ನಾವು ಜ್ವರದಲ್ಲಿ ಕುಳಿತಿರ್ತಕ್ಕಂಥ ಹುಳುಗಳಿಗೆ ಸುಣ್ಣವನ್ನು ಕೊಡಬಾರ್ದು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಬೇಸಿಗೆ ಕಾಲದಲ್ಲಿ ಮಾತ್ರ ಈ ರೀತಿ ಮಾಡ್ತೀವಿ. ಮಳೆಗಾಲದಲ್ಲಿ ಜ್ವರಕ್ಕೆ ಕುಳಿತಾಗ ಕೊಡುತ್ತೀವಿ. ಜ್ವರಕ್ಕೆ ಸೆಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಹುಳುವನ್ನು ತೆಳುವಾಕಿಕೊಂಡು ಸುಣ್ಣವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸುಣ್ಣವನ್ನು ನಾವು ಸೊಳ್ಳೆ ಪರದವನ್ನು ಬಳಸಿ ಸುಣ್ಣವನ್ನು ಕೊಡ್ತೀವಿ. ಈ ರೀತಿ ತೆಳುವಾಗಿ ಒಂದೇ ಸಮನಾಗಿ ಎಲ್ಲ ಕಡೆ ಒಂದೇ ಸಮನಾಗಿ ಸುಣ್ಣವನ್ನು ಕೊಡಬೇಕು. ಸುಣ್ಣವನ್ನು ಕೊಡ್ತಕ್ಕಂಥದ್ದು ಬೆಡ್ಡು ಡ್ರೈ ಆಗಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸೊಪ್ಪನ್ನು ಬೆಳಿಗ್ಗೆನೇ ತಂದಿಟ್ಟುಕೊಂಡಿರ್ತಕ್ಕಂಥದ್ದು ಸೂಕ್ತ. ಸುಣ್ಣ ಕೊಡುವುದಕ್ಕಿಂತ ಮುಂಚೆ, ಹುಳು ತೆಳುವಾಕೋದಕ್ಕಿಂತ ಮುಂಚೆ ಮೊದಲಿಗೆ ಸೊಪ್ಪನ್ನು ತಂದು ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ರೀತಿ ಸುಮಾರು ಒಂದು 10 ಎಲೆವರೆಗೂ ಸೊಪ್ಪನ್ನು ಕಟ್ ಮಾಡ್ಕೊಂಡು ಬಂದು ಹುಳುಗಳಿಗೆ ಹಾಕಬೇಕು. ಬೆಳಿಗ್ಗೆನೇ ತಾಜಾ ಸೊಪ್ಪನ್ನು ತಂದು ಹುಳುಗಳಿಗೆ ಹಾಕಬೇಕು. ಸೊಪ್ಪಿಗೆ ಹೆಚ್ಚಾಗಿ ನೀರನ್ನು ಬಿಡಬೇಕು. ಸೊಪ್ಪು ತುಂಬ ತೇವಾಂಶದಿಂದ ಕೂಡಿರ್ತಕ್ಕಂಥದ್ದಾಗಿರಬೇಕು. ಈ ರೀತಿ ಹುಳುಗಳಿಗೆ ತೆಳುವಾಗಿ ಸೊಪ್ಪನ್ನು ಹಾಕಬೇಕು. ಈ ದಿನ ಇಷ್ಟು ಕೆಲಸಗಳು. ಬೆಳಿಗ್ಗೆ ಎದ್ದು 6 ಗಂಟೆ 7 ಗಂಟೆಗೆ ಸೊಪ್ಪನ್ನು ಕಟ್ ಮಾಡಿ ಸೊಪ್ಪನ್ನು ತಂದು ಮೂಲೆಯಲ್ಲಿಟ್ಟು, ಅದ ನಂತರ ಹುಳುಗಳನ್ನು ತೆಳು ಹಾಕಿ ಹುಳುಗಳಿಗೆ ಸುಣ್ಣವನ್ನು ಹಾಕಿ ಬೆಡ್ಡಿಗೆ, ಅದಾದಮೇಲೆ ಈ ರೀತಿ ಸೊಪ್ಪನ್ನು ಕೊಟ್ಟರೆ ಇವತ್ತಿನ ಕೆಲಸ ಮುಗಿಯುತ್ತೆ. ಬೇಸಿಗೆ ಕಾಲದಲ್ಲಿ ನಾವು ಪ್ರತಿ ದಿವಸ 3 ಮೇವುಗಳನ್ನು ಹಾಕ್ತಾಯಿದ್ದೀವಿ. ಬೆಳಿಗ್ಗೆ 9 ಗಂಟೆ ಒಳಗೆ, ಮಧ್ಯಾಹ್ನ 2 ರಿಂದ 3, ಮತ್ತು ಸಂಜೆ ಮತ್ತೆ 8 ಗಂಟೆಯಿಂದ 9 ಗಂಟೆ ಒಳಗಡೆ ಸೊಪ್ಪನ್ನು ಹಾಕ್ತಾಯಿದ್ದೀವಿ. ಈ ಸಮಯದಲ್ಲಿ ಪ್ರತಿ ದಿವಸ 3 ಮೇವನ್ನು ಹಾಕ್ತಾಯಿದ್ದೀವಿ. 3 ಮೇವನ್ನು ಹಾಕಿದ್ರೆ ಹುಳ ತುಂಬ ಚೆನ್ನಾಗಿ ಡೆವಲಪ್ ಆಗಿ ಬರ್ತವೆ. ಶೈತ್ಯಾಂಶ ಕಡಿಮೆ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತು ಉಷ್ಣಾಂಶ ಜಾಸ್ತಿ ಇರತಕ್ಕಂಥ ಸಂದರ್ಭದಲ್ಲಿ 3 ಮೇವುಗಳನ್ನು ಹಾಕ್ತಕ್ಕಂಥದ್ದು ಸೂಕ್ತ. ಶೈತ್ಯಾಂಶ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ 2 ಮೇವು ಸಾಕಾಗುತ್ತೆ. ಭಾಳಷ್ಟು ಜನ ಬೇರೆ ಬೇರೆ ರೀತಿಯೆಲ್ಲ ಸೊಪ್ಪು ಹಾಕ್ತಾರೆ. ಅಂದರೆ ಕೊನೆಗಳನ್ನು ಸ್ಟ್ಯಾಂಡಿಗೆ ಅಡ್ಡಾಗಿ ಹಾಕ್ತಕ್ಕಂಥದ್ದು, ಈ ರೀತಿ ಎಲ್ಲ ಸೊಪ್ಪುಗಳನ್ನು ಹಾಕ್ತಾರೆ. ಬಟ್ ನಾವು ಯಾವಾಗಲೂ ಇದೇ ಥರನೇ ಸೊಪ್ಪನ್ನು ಹಾಕೋದು. ಬೆಳಿಗ್ಗೆ ಈ ಕಡೆಯಿಂದ ಹಾಕ್ಕೊಂಡು ಹೋದರೆ ಸಂಜೆ ಈ ಕಡೆ ಸೈಡಿಂದ ಹಾಕ್ತೀವಿ.
ಇದಾಗಿತ್ತು ಫ್ರೆಂಡ್ಸ್, 2ನೇ ಜ್ವರದಿಂದ ಎದ್ದು 3ನೇ ದಿವಸದ ಒಂದು ಕೆಲಸ ಕಾರ್ಯಗಳು. ನಾಳೆ ಅಂದರೆ 2ನೇ ಜ್ವರ ಎದ್ದು 4ನೇ ದಿವಸ 3ನೇ ಜ್ವರಕ್ಕೆ ಹೋಗ್ತಕ್ಕಂಥ ಸಮಯ. 3ನೇ ಜ್ವರಕ್ಕೆ ನಾವು ಹುಳುಗಳನ್ನು ಹೇಗೆ ಸೆಟ್ ಮಾಡ್ತೀವಿ, ಅವು ಹುಳುಗಳು ಜ್ವರಕ್ಕೆ ಹೇಗೆ ಕುಳಿತುಕೊಳ್ತವೆ ಅಂತಕ್ಕಂಥದ್ದನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಎಲ್ಲರೂ ಸಹ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಜೊತೆಗೆ ನಿಮಗೇನಾದರೂ ಅನುಮಾನ ಇದ್ದರೆ ಆ ವಿಚಾರದ ಬಗ್ಗೆ ಕಮೆಂಟ್ ಮಾಡಿ. ನಿಮಗೆ ರೇಷ್ಮೆ ಕೃಷಿ ಬಗ್ಗೆ ಯಾವುದೇ ವಿಚಾರಗಳಿದ್ದರೂ ಸಹ ನಿಮಗೆ ಕಮೆಂಟ್ ಮಾಡಿ. ಅವೆಲ್ಲವಕ್ಕೂ ಸಹ ಸರಿಯಾದ ಉತ್ತರವನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ.